ಗುರು ಶಿಷ್ಯರ ಸಂಭಾಷಣೆ ಅಧ್ಯಾಯ 15. ಸರ್, ನಾನು ಬಹಳ ದಿನಗಳಿಂದ ಧ್ಯಾನ ಮಾಡುತ್ತಿದ್ದೇನೆ, ಆದರೆ ಯಾವ ಪ್ರಗತಿಯನ್ನೂ ಸಾಧಿಸಿಲ್ಲ. ಏಕೆ ಹೀಗೆ? ನೀವು ಪ್ರಗತಿ ಹೊಂದಿಲ್ಲವೆಂದು ಹೇಗೆ ಹೇಳುವಿರಿ? ನನ್ನಲ್ಲಿ ಯಾವ ಬದಲಾವಣೆಗಳೂ ಕಂಡುಬರುತ್ತಿಲ್ಲ. ನಿಜವಾಗಿ? ವಿಶ್ರಾಂತಿ, ಸಮಾಧಾನ ಹಾಗೂ ದೇಹ ಹಗುರವಾಗುವುದರ ಅನುಭವವೇನೋ ಆಗಿದೆ. ನಾನು ಕೆಲವೊಮ್ಮೆ ಆಕೃತಿಗಳನ್ನು, ಬೆಳಕಿನ ಸ್ಫುರಣಗಳನ್ನು ಕಂಡಿದ್ದೇನೆ, ಆದರೆ ನನ್ನ ಜೀವನದಲ್ಲಿ ಯಾವ ಬದಲಾವಣೆಯೂ ಕಂಡುಬರುತ್ತಿಲ್ಲ. ನೀವು ಪವಾಡವನ್ನು ನಿರೀಕ್ಷಿಸುತ್ತಿದ್ದೀರಾದರೆ ಅದಕ್ಕೆ ಬಹಳ ಕಾಲ ಕಾಯಬೇಕಾದೀತು. ಇದ್ದಕ್ಕಿದ್ದಂತೆ ಮಳೆಯಾಗಬೇಕು ಎಂಬಂತಹ ಭೌತಿಕ ಲಾಭಗಳ ನಿರೀಕ್ಷೆಯಿದ್ದರೆ ನೀವು ನಿರಾಶರಾಗುವಿರಿ. ಆದರೆ ನಿಮ್ಮ ನಡೆನುಡಿಗಳಲ್ಲಿ, ರೀತಿ ನೀತಿಗಳಲ್ಲಿ ಬದಲಾವಣೆಯನ್ನು ನಿರೀಕ್ಷಿಸುತ್ತಿದ್ದರೆ ಅದು ಆಗೇ ಆಗುತ್ತದೆ. ಕಾದು ನೋಡಿ. ಆದರೆ ನಾನು ಬಹಳ ದಿನಗಳಿಂದ ಧ್ಯಾನ ಮಾಡುತ್ತಿದ್ದೇನೆ. ಇಲ್ಲಿ ಸಮಯ ಮುಖ್ಯವಲ್ಲ, ಗುಣಮಟ್ಟ, ತೀವ್ರತೆ. ಅರ್ಥವಾಯಿತೆ? ಮತ್ತೆ ನಿಮಗೆ ಸಮಾಧಾನ ಲಭಿಸಿದೆ. ಅದನ್ನು ವಿಸ್ತರಿಸಲು ಬಿಡಿ. ಅದು ಶಾಂತಿಯಾಗಿ ಪರಿವರ್ತನೆಯಾಗಲು ಬಿಡಿ. ಧ್ಯಾನದಲ್ಲಿನ ಕ್ಷಣಗಳ ಶಾಂತಿಯು ನಿಮ್ಮ ದೈನಂದಿನ ಜೀವನದಲ್ಲಿ ತುಂಬಿಕೊಳ್ಳಲಿ. ಶಾಂತಿಯು ಅರಿವು, ಸ್ಥಿರತೆ ಹಾಗೂ ಸಂಯಮವನ್ನು ತರುತ್ತದೆ. ನಿಮ್ಮ ಜೀವನವು ಬದಲಾಗುತ್ತದೆ. ನಿಮ್ಮ ನಡೆನುಡಿ ಹಾಗೂ ರೀತಿ ನೀತಿಗಳು ಬದಲಾಗುತ್ತವೆ. ಪರಿವರ್ತನೆಗೆ ಅವಕಾಶ ಮಾಡಿಕೊಡುವುದು ಬಹುಮುಖ್ಯ. ಇಲ್ಲಿ ನಾವು ಮಾಡಬೇಕಾದ್ದೇನು? ಬದಲಾವಣೆಯು ಹೊರಗಿನಿಂದ ಬರಬಹುದೆಂದು ವ್ಯರ್ಥವಾಗಿ ಕಾಯದಿರಿ. ಅದು ಒಳಗಿನಿಂದ ಬರುತ್ತದೆ. ಅದನ್ನು ವಿರೋಧಿಸಬೇಡಿ. ಹಳೆಯ ಚಟಗಳು, ನಂಬಿಕೆಗಳು, ರೀತಿ ನೀತಿಗಳು ಬಲಿಶಾಲವಾಗಿ ಕಾಣತೊಡಗುತ್ತವೆ. ಎಲ್ಲವೂ ವ್ಯರ್ಥ. ಅವನ್ನು ಹೊರಗೆ ಹಾಕಿರಿ. ಅಹಂ ಅನ್ನು ತ್ಯಜಿಸಿ ಮುಂದೆ ಸಾಗಿ ಬೆಳೆಯಿರಿ.